ಓಂ ನಮಃ ಶಿವಾಯ. ಎಲ್ಲರಿಗೂ ನಮಸ್ಕಾರ. ಇಂದು ನಾವು ತುಲಾರಾಶಿಯ ಮಾರ್ಚ್ 12 ರಿಂದ 18ರ ಅವಧಿಯಲ್ಲಿ ನಿಮ್ಮ ಜೀವನವನ್ನು ಅದ್ಭುತ ರೀತಿಯಲ್ಲಿ ಪಲ್ಲಟಗೊಳಿಸುವ ಕೆಲವು ಮಹತ್ತರ ವಿಷಯಗಳ ಬಗ್ಗೆ ಚರ್ಚಿಸಲಿದ್ದೇವೆ. ಈ ಮಾಹಿತಿಯು ವಿಶೇಷವಾಗಿ ತುಲಾರಾಶಿಯಲ್ಲಿ ಜನಿಸಿದವರಿಗೆ ಒಂದು ದೈವಿಕ ವರದಾನವಾಗಿದೆ ಎಂದು ಹೇಳಬಹುದು. ತುಲಾರಾಶಿಯವರೇ ಬಲು ಜಾಗರೂಕರಾಗಿರಿ. ಆ ಇಬ್ಬರು ನಿರ್ದಿಷ್ಟ ವ್ಯಕ್ತಿಗಳು ನಿಮ್ಮ ಮುಂದೆ ಅಸಹಾಯಕರಾಗಿ ಕೈಜೋಡಿಸಿ ನಿಲ್ಲಲಿದ್ದಾರೆ. ಆದರೆ ನೀವು ಖಂಡಿತವಾಗಿಯೂ ಈ ಒಂದು ಕೆಲಸವನ್ನು ಮಾಡಲೇಬೇಕು. ಆ ಇಬ್ಬರು ವ್ಯಕ್ತಿಗಳು ಅಸಲಿಗೆ ಏನು ಮಾಡಲಿದ್ದಾರೆ? ಈಗ ಈ ವಿವರಣೆಯಲ್ಲಿ ನಮಗೆ ತಿಳಿಸಿಕೊಡಿ. ಈ ಮಾಹಿತಿ ಆಲಿಸುವ ಮೊದಲು ಭಕ್ತಿಯಿಂದ ಓಂ ನಮಃ ಶಿವಾಯ ಎಂದು ಕಾಮೆಂಟ್ ಮಾಡಿ. ಅಲ್ಲದೆ ತಮ್ಮ ಸ್ವಂತ ಜೀವನವನ್ನು ನಾಶಮಾಡಲು ಪ್ರಯತ್ನಿಸಿದ ತುಲಾರಾಶಿಯವರ 12 ವರ್ಷದ ಆ ಹಳೆಯ ಶತ್ರು ಯಾರು ಎಂಬ ರಹಸ್ಯವನ್ನು ಈಗ ನಮಗೆ ವಿವರಿಸಿ. ಈ ಮಾಹಿತಿಯನ್ನು ಗಮನಿಸದವರನ್ನು ಬಲು ದುರದೃಷ್ಟಕರ ಎಂದು ಕರೆಯಲೇಬೇಕು. ಏಕೆಂದರೆ ತುಲಾರಾಶಿಯವರ ಬದುಕಿಗೆ ಸಂಬಂಧಿಸಿದ ಅನೇಕ ಗುಪ್ತ ವಿಷಯಗಳನ್ನು ಇಲ್ಲಿ ಎಳೆ ಎಳೆಯಾಗಿ ಬಿಚ್ಚಿಡಲಾಗಿದೆ. ಅಲ್ಲದೆ ಈ ವಿವರಣೆಯಲ್ಲಿ ಅವರ ಜೀವನವು ಯಾವ ಕಾರಣದಿಂದಾಗಿ ಹಾಳಾಗುತ್ತದೆ ಎಂಬುದನ್ನು ಬಲು ವಿಸ್ತಾರವಾಗಿ ನಮಗೆ ತಿಳಿಸಿ. ಜೊತೆಗೆ ನಿಮ್ಮ ಮುಂದೆ ಯಾವ ಇಬ್ಬರು ವ್ಯಕ್ತಿಗಳು ಕ್ಷಮೆಯಾಚಿಸುತ್ತಾ ಕೈಜೋಡಿಸಲಿದ್ದಾರೆ ಎಂಬುದನ್ನು ಈಗ ನಮಗೆ ಮನವರಿಕೆ ಮಾಡಿ. ಆದ್ದರಿಂದ ಈ ಮಾಹಿತಿಯನ್ನು ಎಲ್ಲಿಯೂ ಅರ್ಧಕ್ಕೆ ಬಿಡದೆ ಕೊನೆಯವರೆಗೂ ಆಲಿಸಿ. ಆಗ ಮಾತ್ರ ನಾವು ನಿಮಗೆ ಏನು ಹೇಳಲು ಹೊರಟಿದ್ದೇವೆ ಎಂಬುದು ನಿಮಗೆ ಸಂಪೂರ್ಣವಾಗಿ ಅರಿವಾಗುತ್ತದೆ. ಈ ಮಾಹಿತಿಗೆ ಹೋಗುವ ಮುನ್ನ ಇದಕ್ಕೆ ಒಂದು ಲೈಕ್ ನೀಡಿ ಮತ್ತು ಎಲ್ಲರಿಗೂ ತಲುಪುವಂತೆ ಹಂಚಿಕೊಳ್ಳಿ. ಒಂದು ಸಣ್ಣ ಲೈಕ್ ನೀಡುವ ಮೂಲಕ ಈ ಮಾಹಿತಿ ಇನ್ನೂ ಕೆಲವು ರಾಶಿಚಕ್ರದ ಜನರನ್ನು ತಲುಪಲು ಸಹಕಾರಿಯಾಗುತ್ತದೆ. ವಿಷಯಕ್ಕೆ ಬಂದರೆ ತುಲಾರಾಶಿಯು ಶುಕ್ರಗ್ರಹದಿಂದ ಆಳಲ್ಪಡುವ ಒಂದು ವಾಯುತತ್ವದ ಚಿಹ್ನೆಯಾಗಿದೆ. ಶುಕ್ರನು ಪ್ರೇಮ, ಸೌಂದರ್ಯ, ಹರ್ಷ, ಐಶ್ವರ್ಯ ಮತ್ತು ಕನಸುಗಳಿಗೆ ಕಾರಕನಾಗಿದ್ದಾನೆ. ಅದಕ್ಕಾಗಿಯೇ ಈ ಎಲ್ಲಾ ಲಕ್ಷಣಗಳು ತುಲಾರಾಶಿಯವರಲ್ಲಿ ಬಲು ಸ್ಪಷ್ಟವಾಗಿ ಕಂಡುಬರುತ್ತವೆ. ಈ ತುಲಾರಾಶಿಯು ಬ್ರಹ್ಮಾಂಡದ ಒಂದು ತಕ್ಕಡಿಯಂತೆ ಕೆಲಸ ಮಾಡುತ್ತದೆ. ಇದು ಅವರಲ್ಲಿ ಸಮತೋಲನ, ನ್ಯಾಯ ಮತ್ತು ಸಾಮರಸ್ಯದ ಗುಣಗಳನ್ನು ಪ್ರತಿನಿಧಿಸುತ್ತದೆ. ಇದು ತುಲಾರಾಶಿಯವರ ಮೂಲ ಸ್ವಭಾವವಾಗಿದೆ. ತುಲಾರಾಶಿಯವರು ಅತ್ಯಂತ ನಂಬಿಕಸ್ಥ ಸ್ನೇಹಿತರು ಮತ್ತು ಉತ್ತಮ ಜೀವನ ಸಂಗಾತಿಗಳು. ಅವರು ಒಮ್ಮೆ ಯಾರಿಗಾದರೂ ಭರವಸೆ ನೀಡಿದರೆ ಅಥವಾ ಜವಾಬ್ದಾರಿಯನ್ನು ಹೊತ್ತುಕೊಂಡರೆ ಅದನ್ನು ಪೂರೈಸಲು ಅವರು ಎಂತಹ ಕಠಿಣ ಹಂತಕ್ಕೂ ಹೋಗಬಲ್ಲರು. ಅವರು ತಮ್ಮ ಬದುಕಿನಲ್ಲಿ ಯಾವಾಗಲೂ ಸ್ಥಿರತೆಯನ್ನು ಬಯಸುತ್ತಾರೆ. ಅವರು ಅನಿರೀಕ್ಷಿತ ಪಲ್ಲಟಗಳನ್ನು ಅಷ್ಟು ಸುಲಭವಾಗಿ ಇಷ್ಟಪಡುವುದಿಲ್ಲ. ಅವರಿಗೆ ಅಪಾರವಾದ ತಾಳ್ಮೆಯೂ ಇರುತ್ತದೆ. ಅವರು ಯಾವುದೇ ಕಠಿಣ ಸನ್ನಿವೇಶದಲ್ಲಿ ಧೃತಿಗೆಡದೆ ತಾಳ್ಮೆಯಿಂದ ನಿಲ್ಲಬಲ್ಲರು. ಅವರು ತಮ್ಮ ಗುರಿಗಳನ್ನು ತಲುಪಲು ನಿರಂತರವಾಗಿ, ನಿಧಾನವಾಗಿ ಮತ್ತು ದೃಢವಾಗಿ ಕೆಲಸ ಮಾಡುತ್ತಾರೆ. ಅವರು ಜೀವನದ ಎಲ್ಲಾ ಆಯಾಮಗಳಲ್ಲಿ ಸಮಾನತೆಯನ್ನು ಇಷ್ಟಪಡುತ್ತಾರೆ. ಅವರು ಸ್ವಾಭಾವಿಕವಾಗಿ ನ್ಯಾಯದ ಕಡೆಗೆ ಹೆಚ್ಚಿನ ಒಲವು ತೋರುತ್ತಾರೆ. ಅವರು ಬೇರೆಯವರಿಗೆ ಆಗುವ ಅನ್ಯಾಯವನ್ನು ತಡೆಯಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಾರೆ. ಆಮೆ ಮತ್ತು ಮೊಲದ ಸ್ಪರ್ಧೆಯ ಕಥೆಯಲ್ಲಿ ಆಮೆಯಂತೆ ನಿಧಾನವಾಗಿ ಸಾಗಿ ಯಶಸ್ವಿಯಾಗುವುದು ಇವರ ಗುಣ. ಇವರು ಕೇವಲ ಕನಸಿನ ಲೋಕದಲ್ಲಿ ತೇಲಾಡುವುದಿಲ್ಲ. ಇವರು ಯಾವಾಗಲೂ ವಾಸ್ತವದ ನೆಲೆಯಲ್ಲಿ ಬದುಕುತ್ತಾರೆ. ಇವರ ಆಲೋಚನೆಗಳು ಮತ್ತು ಕೈಗೊಳ್ಳುವ ನಿರ್ಧಾರಗಳು ಬಲು ಪ್ರಾಯೋಗಿಕವಾಗಿರುತ್ತವೆ. ಇವರು ಎಲ್ಲವನ್ನೂ ವೈಜ್ಞಾನಿಕ ದೃಷ್ಟಿಕೋನದಿಂದ ಅವಲೋಕಿಸುತ್ತಾರೆ. ಇವರು ಅನಗತ್ಯ ಜಗಳ ಮತ್ತು ವಾದವಿವಾದಗಳಿಂದ ಬಲು ದೂರವಿರುತ್ತಾರೆ. ಇವರು ಯಾವಾಗಲೂ ತಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಮತ್ತು ಸಂಬಂಧಗಳಲ್ಲಿ ಪ್ರಶಾಂತ ವಾತಾವರಣವನ್ನು ನಿರ್ಮಿಸಲು ಪ್ರಯತ್ನಿಸುತ್ತಾರೆ. ಶುಕ್ರನ ಪ್ರಬಲ ಪ್ರಭಾವದಿಂದಾಗಿ ಇವರಿಗೆ ಸೌಂದರ್ಯ, ಕನಸುಗಳು, ಫ್ಯಾಷನ್ ಮತ್ತು ಕಲಾತ್ಮಕ ವಿಷಯಗಳ ಬಗ್ಗೆ ವಿಶೇಷವಾದ ಆಸಕ್ತಿ ಇರುತ್ತದೆ. ಇವರು ತಮ್ಮ ಸುತ್ತಲಿನ ಜಗತ್ತನ್ನು ಹಾಗೂ ತಮ್ಮನ್ನು ತಾವು ಅಚ್ಚುಕಟ್ಟಾಗಿ ಮತ್ತು ಸುಂದರವಾಗಿ ಇರಿಸಿಕೊಳ್ಳಲು ಆದ್ಯತೆ ನೀಡುತ್ತಾರೆ. ಇವರು ಉತ್ತಮ ಆಹಾರ ಮತ್ತು ಜೀವನದ ಸುಖಗಳನ್ನು ಅನುಭವಿಸುವಲ್ಲಿ ಯಾವಾಗಲೂ ಮುಂಚೂಣಿಯಲ್ಲಿರುತ್ತಾರೆ. ಇವರು ಬಲು ಕಷ್ಟಜೀವಿಗಳು ಮತ್ತು ಸೋಮಾರಿತನವನ್ನು ಅಪ್ಪಿತಪ್ಪಿಯೂ ಇಷ್ಟಪಡುವುದಿಲ್ಲ. ಇವರು ನಂಬಿದ ಕಾರ್ಯಕ್ಕಾಗಿ ಪೂರ್ಣ ಸಮರ್ಪಣಾ ಭಾವದಿಂದ ದುಡಿಯುತ್ತಾರೆ. ಇವರ ಪರಿಶ್ರಮದ ಮಟ್ಟ ಬಲು ಹೆಚ್ಚಾಗಿರುತ್ತದೆ. ಅದು ಇವರನ್ನು ಉನ್ನತ ಸ್ಥಾನಕ್ಕೆ ಏರಿಸಲು ನೆರವಾಗುತ್ತದೆ. ಏಕೆಂದರೆ ಇವರ ಕೆಲಸವು ಯೋಜಿತ ಮತ್ತು ಸ್ಥಿರವಾಗಿರುತ್ತದೆ. ಇವರು ಒಂಟಿಯಾಗಿ ಕಾಲ ಕಳೆಯಲು ಇಷ್ಟಪಡುವುದಿಲ್ಲ. ಪ್ರೇಮ, ವಿವಾಹ ಮತ್ತು ಉದ್ಯಮದಂತಹ ಎಲ್ಲಾ ವಿಚಾರಗಳಲ್ಲಿ ಇವರು ಬಲವಾದ ಬೆಂಬಲ ನೀಡುವ ಸಂಗಾತಿಯನ್ನು ನಿರೀಕ್ಷಿಸುತ್ತಾರೆ. ಇವರ ದೊಡ್ಡ ದೌರ್ಬಲ್ಯವೆಂದರೆ ಮೊಂಡುತನ. ಇವರು ಏನನ್ನಾದರೂ ಒಮ್ಮೆ ನಂಬಿದ ನಂತರ ಅಥವಾ ತೀರ್ಮಾನ ಕೈಗೊಂಡ ನಂತರ ಅದನ್ನು ಬದಲಿಸುವುದು ಬಲು ಕಠಿಣವಾದ ಮಾತು. ಇವರು ಇತರರ ಅನಗತ್ಯ ಅಭಿಪ್ರಾಯಗಳನ್ನು ಸುಲಭವಾಗಿ ಒಪ್ಪಿಕೊಳ್ಳುವುದಿಲ್ಲ. ಇದು ಕೆಲವೊಮ್ಮೆ ಉತ್ತಮ ಅವಕಾಶಗಳು ಅಥವಾ ಒಳ್ಳೆಯ ಸಂಬಂಧಗಳನ್ನು ಕಳೆದುಕೊಳ್ಳುವ ಅಪಾಯಕ್ಕೂ ದಾರಿ ಮಾಡಿಕೊಡುತ್ತದೆ. ಜೀವನದಲ್ಲಿ ಬದಲಾವಣೆ ಎಂಬುದು ಸಹಜ ಪ್ರಕ್ರಿಯೆ, ಆದರೆ ತುಲಾರಾಶಿಯವರು ಅಷ್ಟು ಸುಲಭವಾಗಿ ಬದಲಾವಣೆಯನ್ನು ಒಪ್ಪುವುದಿಲ್ಲ. ಇವರು ಒಗ್ಗಿಕೊಂಡಿರುವ ಆರಾಮದಾಯಕ ಜೀವನ ಶೈಲಿಯಿಂದ ಕಂಫರ್ಟ್ ಝೋನ್ ಹೊರಬರುವುದು ಇವರಿಗೆ ಬಲು ಕಷ್ಟದ ಕೆಲಸವಾಗಿರುತ್ತದೆ. ಇದು ಕೆಲವೊಮ್ಮೆ ಇವರ ವೈಯಕ್ತಿಕ ಬೆಳವಣಿಗೆಗೆ ಅಡ್ಡಿಯಾಗಬಹುದು.
ಇವರ ಕಠಿಣ ಪರಿಶ್ರಮದ ಗುಣದ ಹೊರತಾಗಿಯೂ ಇವರು ಕೆಲವೊಮ್ಮೆ ಸೌಕರ್ಯ ಮತ್ತು ಐಷಾರಾಮಿ ಬದುಕಿಗೆ ಅಂಟಿಕೊಂಡು ಸೋಮಾರಿಗಳಾಗುವ ಸಾಧ್ಯತೆ ಇರುತ್ತದೆ. ಏಕೆಂದರೆ ಇವರು ತಮ್ಮ ಸುರಕ್ಷಿತ ವಲಯದಿಂದ ಹೊರಬರಲು ಇಚ್ಛಿಸುವುದಿಲ್ಲ. ತುಲಾರಾಶಿಯವರು ಬಾಂಧವ್ಯಗಳಲ್ಲಿ ಬಲು ನಿಷ್ಠಾವಂತರು, ಪ್ರೀತಿಯುಳ್ಳವರು ಮತ್ತು ಶ್ರದ್ಧಾವಂತರು. ಇವರು ತಮ್ಮ ಸಂಗಾತಿಗೆ ರಕ್ಷಣಾ ಕವಚದಂತೆ ನಿಲ್ಲುತ್ತಾರೆ. ಅವರಿಗೆ ಬೇಕಾದ ಎಲ್ಲಾ ಸೌಲಭ್ಯಗಳು ಮತ್ತು ಸುಖವನ್ನು ನೀಡಲು ಇವರು ಬಯಸುತ್ತಾರೆ. ಆದಾಗ್ಯೂ ಇವರ ಮೊಂಡುತನವು ಕೆಲವೊಮ್ಮೆ ಸಂಗಾತಿಗೆ ಕಿರಿಕಿರಿ ಉಂಟುಮಾಡಬಹುದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ತುಲಾರಾಶಿಯವರು ಮಿಥುನ ಮತ್ತು ಕುಂಭರಾಶಿಯಂತಹ ವಾಯುತತ್ವದ ರಾಶಿಗಳೊಂದಿಗೆ ಚೆನ್ನಾಗಿ ಹೊಂದಿಕೊಳ್ಳುತ್ತಾರೆ, ಏಕೆಂದರೆ ಈ ರಾಶಿಗಳವರು ಕೂಡ ಸ್ಥಿರತೆ ಮತ್ತು ವಿಶ್ವಾಸಾರ್ಹತೆಯ ಗುಣಗಳನ್ನು ಹೊಂದಿದ್ದಾರೆ. ಅದೇ ರೀತಿ ವೃಷಭ, ಕನ್ಯಾ ಮತ್ತು ಮಕರ ರಾಶಿಯಂತಹ ಭೂಮಿ ತತ್ವದ ರಾಶಿಗಳು ಕೂಡ ಇವರಿಗೆ ಉತ್ತಮ ಜೋಡಿಯಾಗಬಲ್ಲವು. ಅದೇ ರೀತಿ ಕರ್ಕಾಟಕ, ವೃಶ್ಚಿಕ ಮತ್ತು ಮೀನರಾಶಿಯಂತಹ ಜಲತತ್ವದ ರಾಶಿಗಳು ಕನಸುಗಳು ಮತ್ತು ಭಾವನಾತ್ಮಕ ಸಂಪರ್ಕಗಳನ್ನು ಹೊಂದಿರುತ್ತವೆ. ಇದು ತುಲಾರಾಶಿಯವರ ಸ್ಥಿರ ಗುಣಕ್ಕಿಂತ ಸ್ವಲ್ಪ ಭಿನ್ನವಾಗಿದೆ. ಮೇಷ, ಸಿಂಹ ಮತ್ತು ಧನುರಾಶಿಯಂತಹ ಅಗ್ನಿತತ್ವದ ರಾಶಿಗಳ ಆಕ್ರಮಣಕಾರಿ ಸ್ವಭಾವವು ತುಲಾರಾಶಿಯವರ ಶಾಂತ ಗುಣಕ್ಕೆ ಸರಿಹೊಂದದೇ ಇರಬಹುದು. ಆದಾಗ್ಯೂ ನೀವು ಈ ತುಲಾರಾಶಿಯವರ ಜಾತಕವನ್ನು ಆಳವಾಗಿ ಗಮನಿಸಿದರೆ 12 ರಾಶಿಗಳಲ್ಲಿ ನಿಮ್ಮ ಬದುಕಿನ ನಿಜವಾದ ಶತ್ರು ಯಾರು ಎಂಬುದು ನಿಮಗೀಗ ತಿಳಿಯುತ್ತದೆ. ಅಂದರೆ ಅದು ನಿಮ್ಮ ನೆರೆಹೊರೆಯವರು ಇರಬಹುದು, ನೀವು ಕೆಲಸ ಮಾಡುವ ಜಾಗ ಇರಬಹುದು, ಅಥವಾ ನೀವು ವ್ಯಾಪಾರ ಮಾಡುವ ಸ್ಥಳವಾಗಿರಬಹುದು. ನಿಮಗೆ ಕೇಡು ಬಯಸುವ ಜನರು ಅಲ್ಲೇ ಇದ್ದಾರೆ, ಆದರೆ ನೀವು ಅವರನ್ನು ಗುರುತಿಸಲು ವಿಫಲರಾಗುತ್ತಿದ್ದೀರಿ. ತುಲಾರಾಶಿಯವರು ಒಳ್ಳೆಯ ಮನಸ್ಸಿನವರಾದ ಕಾರಣ ಇತರ ವ್ಯಕ್ತಿಗಳು ಕೂಡ ನಿಸ್ವಾರ್ಥವಾಗಿ ಒಳ್ಳೆಯವರು ಎಂದೇ ನೀವು ಭಾವಿಸುತ್ತೀರಿ. ಆದರೆ ಅವರು ನಿಮ್ಮ ಬೆನ್ನ ಹಿಂದೆ ದೊಡ್ಡ ಕಂದಕಗಳನ್ನು ಅಗೆಯುತ್ತಿದ್ದಾರೆ. ನಿಮ್ಮ ಹಣಕಾಸಿನ ಪರಿಸ್ಥಿತಿ ಸುಧಾರಿಸುವುದನ್ನು ಅವರಿಗೆ ಸಹಿಸಲು ಸಾಧ್ಯವಾಗುತ್ತಿಲ್ಲ. ನೀವು ಬೆಳೆದು ದೊಡ್ಡವರಾದರೆ ಅವರು ನಿಮ್ಮನ್ನು ವಿವಿಧ ತಂತ್ರಗಳ ಮೂಲಕ ಕೆಳಕ್ಕೆ ಎಳೆಯುತ್ತಿದ್ದಾರೆ. ನಿಮ್ಮನ್ನು ನಾಶಮಾಡಲು ಅವರು ಸತತ ಪ್ರಯತ್ನ ಮಾಡುತ್ತಿದ್ದಾರೆ. ಅಂತಹ ವಿಷಕಾರಿ ಶತ್ರು ನಿಮ್ಮ ಜೀವನದಲ್ಲಿ ಕಳೆದ 12 ವರ್ಷಗಳಿಂದ ಹೊಂಚು ಹಾಕುತ್ತಿದ್ದರೆ, ಈ ಕಾಲಘಟ್ಟದಲ್ಲಿ ನಡೆಯುವ ಒಂದು ಘಟನೆಯ ಮೂಲಕ ಆ ಶತ್ರು ಯಾರೆಂಬ ಸತ್ಯ ಹೊರಬರುತ್ತದೆ. ಅವರು ಯಾರೆಂದು ನಿಮಗೆ ದೃಢವಾದಾಗ ನೀವು ಖಂಡಿತವಾಗಿಯೂ ಮುನ್ನೆಚ್ಚರಿಕೆಗಳನ್ನು ವಹಿಸಬೇಕು. ಅವರೊಂದಿಗಿನ ಸಂಬಂಧ ಕಡಿದುಕೊಳ್ಳಲು ಸ್ವಲ್ಪ ತಡವಾದರೂ ಸಹ ಅವರು ಪಾಠ ಕಲಿಯುವಂತೆ ನೀವು ವರ್ತಿಸಬೇಕು. ಆದರೆ ಯಾವುದೇ ಪರಿಸ್ಥಿತಿಯಲ್ಲೂ ನಿಮ್ಮ ಗುಟ್ಟುಗಳನ್ನು ಅವರ ಮುಂದೆ ಬಿಟ್ಟುಕೊಡಬೇಡಿ. ನೀವು ಹಾಗೆ ಮಾಡಿದರೆ ಬದುಕಿನ ದೊಡ್ಡ ತಪ್ಪು ಮಾಡಿದಂತಾಗುತ್ತದೆ. ನೀವು ತಿಳಿದೂ ತಪ್ಪು ಮಾಡಿದರೆ ಸರಿಪಡಿಸಲಾಗದ ಹಾನಿ ಅನುಭವಿಸುತ್ತೀರಿ. ಕೆಲವರ ಗುಣವೇನೆಂದರೆ ಹಿಂದೆ ಮೋಸ ಹೋಗಿದ್ದರೂ ಮತ್ತೆ ಅದೇ ಜನರನ್ನು ಕುರುಡಾಗಿ ನಂಬುತ್ತಾರೆ. ನೀವು ಈ ರೀತಿ ಮಾಡಿದರೆ ನಿಮ್ಮ ನಾಶಕ್ಕೆ ನೀವೇ ಕಾರಣರಾದಂತೆ, ನೀವೇ ಸಮಸ್ಯೆಗಳನ್ನು ಮೈಮೇಲೆ ಎಳೆದುಕೊಂಡಂತೆ. ಆದ್ದರಿಂದ ಈ ವಿಚಾರಗಳಲ್ಲಿ ನೀವು ಬಲು ಎಚ್ಚರಿಕೆಯಿಂದ ಇರಬೇಕು. ವಿಶೇಷವಾಗಿ ಮುಂಬರುವ 3 ದಿನಗಳಲ್ಲಿ ನಿಮ್ಮ ಜೀವನಕ್ಕೆ ಸಂಬಂಧಿಸಿದ ಒಂದು ದೊಡ್ಡ ಘಟನೆ ನಡೆಯುವ ಸಾಧ್ಯತೆಗಳಿವೆ. ಅಂದರೆ ನಿಮ್ಮ ಶತ್ರು ಯಾರೆಂದು ನಿಮಗೆ ಸ್ಪಷ್ಟವಾಗಿ ಅರ್ಥವಾಗುವಂತೆ ಕಾಲವು ದಾರಿ ತೋರಿಸುತ್ತದೆ. ಆ ಘಟನೆಯ ಮೂಲಕ ನೀವು ಎಲ್ಲವನ್ನೂ ಅರಿಯಬಹುದು. ನಿಮ್ಮ ಬಗ್ಗೆ ಕೆಟ್ಟದಾಗಿ ಕೇಳಿಸಿಕೊಂಡ ವ್ಯಕ್ತಿಯೇ ನಿಮ್ಮ ಬಳಿ ಬಂದು ವಿಷಯವನ್ನು ಸ್ಪಷ್ಟಪಡಿಸುತ್ತಾನೆ. ನೀವು ಕುರುಡಾಗಿ ನಂಬಿದ್ದವರು ನಿಮಗೆ ವಂಚನೆ ಮಾಡಿದ್ದಾರೆ ಎಂಬುದು ಮುಂಬರುವ ದಿನಗಳಲ್ಲಿ ಸಾಬೀತಾಗುತ್ತದೆ. ಅದೇ ರೀತಿ ತುಲಾರಾಶಿಯವರಿಗೆ ಆ ಇಬ್ಬರು ವ್ಯಕ್ತಿಗಳು ಖಂಡಿತವಾಗಿಯೂ ನಿಮ್ಮ ಬಳಿ ಬಂದು ಕೈಜೋಡಿಸಿ ನಿಲ್ಲುತ್ತಾರೆ. ನಿಮಗೆ ಆಗ ಬೇರೆ ಆಯ್ಕೆ ಇರುವುದಿಲ್ಲ. ಇಲ್ಲಿಯವರೆಗೆ ನಿಮ್ಮನ್ನು ನೋಡಿ ಆಡಿಕೊಂಡವರು, ನಿಮ್ಮ ಪತನವನ್ನು ಸಂಭ್ರಮಿಸಿದವರು ಮತ್ತು ನಿಮ್ಮನ್ನು ಅವಮಾನಿಸಿದವರೇ ಈಗ ಬಂದು ನಿಮ್ಮ ಪಾದದ ಮುಂದೆ ಮೊಣಕಾಲು ಊರಿ ಕೈಜೋಡಿಸುತ್ತಾರೆ. ಇಂದಿನಿಂದ ನೀವು ಹೇಳಿದಂತೆಯೇ ಕೇಳುತ್ತೇವೆ ಎಂದು ಅವರು ಶರಣಾಗುತ್ತಾರೆ. ಆದರೆ ಇಲ್ಲಿ ನೀವು ಬಲು ಜಾಗರೂಕರಾಗಿರಬೇಕು. ನೀವು ಆ ಇಬ್ಬರು ವ್ಯಕ್ತಿಗಳಿಂದ ದೂರವಿರಬೇಕು. ಅವರನ್ನು ನಿಮ್ಮ ಜೀವನದಿಂದ ಪೂರ್ಣವಾಗಿ ಹೊರಹಾಕಬೇಕು. ಅವರು ಎಷ್ಟೇ ಕ್ಷಮೆ ಕೇಳಿದರೂ ಮತ್ತೆ ಅವರನ್ನು ಹತ್ತಿರ ಸೇರಿಸಬೇಡಿ. ನೀವು ಅವರಿಗೆ ಯಾವುದೇ ಸಹಾಯ ಹಸ್ತ ಚಾಚಬೇಡಿ. ನೀವು ನಿಮ್ಮ ಕೆಲಸದ ಮೇಲೆ ಹೆಚ್ಚಿನ ಗಮನ ಹರಿಸಬೇಕು. ಈಗ ಗ್ರಹಗಳು ನಿಮ್ಮ ಪರವಾಗಿವೆ ಎಂದ ಮಾತ್ರಕ್ಕೆ ಕೆಲಸಗಳು ತಾವಾಗಿಯೇ ಆಗುತ್ತವೆ ಎಂದು ಭಾವಿಸಬೇಡಿ. ಗ್ರಹಗಳು ನಮ್ಮ ಪ್ರಯತ್ನಕ್ಕೆ ಪೂರಕವಾಗಿ ಫಲ ನೀಡುತ್ತವೆ ಅಷ್ಟೇ. ಆದ್ದರಿಂದ ಸೋಮಾರಿತನ ಬಿಟ್ಟು ಶ್ರಮವಹಿಸಿದರೆ ಎಲ್ಲವೂ ಶುಭವಾಗುತ್ತದೆ. ಅದೇ ರೀತಿ ನಿಮಗೆ ಬಲು ಆಪ್ತವಾಗಿರುವ ಇಬ್ಬರು ವ್ಯಕ್ತಿಗಳು ಅಥವಾ ನೀವು ಅತಿಯಾಗಿ ನಂಬುವ ಗೆಳೆಯರಿದ್ದರೂ ಸಹ ಅವರು ನಿಮ್ಮ ಬದುಕಿನಲ್ಲಿ ಈಗಾಗಲೇ ಇದ್ದಾರೆ. ಆದರೆ ನಿಮಗೆ ಅವರ ಅವಶ್ಯಕತೆ ಇದ್ದಾಗಲೆಲ್ಲ ಅವರು ಕೈಕೊಟ್ಟು ಹೋಗಿದ್ದಾರೆ. ಅಂತಹ ಜನರು ಯಾರು ಎಂಬುದನ್ನು ನೆನಪಿಸಿಕೊಳ್ಳಿ. ಇಂದು ಅವರು ಮತ್ತೆ ಒಳ್ಳೆಯವರಂತೆ ನಾಟಕವಾಡಿ ನಿಮ್ಮ ಹತ್ತಿರ ಬರುತ್ತಾರೆ. ಆದರೆ ನೀವು ಅವರ ಮೇಲೆ ಕಿಂಚಿತ್ತೂ ಕರುಣೆ ತೋರಿಸಬೇಡಿ. ಯಾವುದೇ ಕಾರಣಕ್ಕೂ ಅವರನ್ನು ಮತ್ತೆ ಗುಂಪಿಗೆ ಸೇರಿಸಿಕೊಂಡರೆ ನೀವೇ ನಿಮ್ಮ ವಿನಾಶವನ್ನು ಬಯಸುತ್ತಿದ್ದೀರಿ ಎಂದರ್ಥ. ಹಣಕ್ಕಾಗಿ ಬರುವವರು ಮತ್ತು ಹಣವಿಲ್ಲದಿದ್ದಾಗ ಓಡುವವರು ಬಲು ಅಪಾಯಕಾರಿ. ಇದನ್ನು ಸದಾ ನೆನಪಿಡಿ.
ಎರಡನೆಯ ವ್ಯಕ್ತಿ ನಿಮ್ಮ ಸಂಬಂಧಿಕರಲ್ಲದಿದ್ದರೂ ನಿಮ್ಮ ಜೊತೆ ಬಲು ಚೆನ್ನಾಗಿ ಮಾತನಾಡುತ್ತಾರೆ, ಹೊಗಳುತ್ತಾರೆ, ಆದರೆ ಬೆನ್ನ ಹಿಂದೆ ಸಂಚು ರೂಪಿಸುತ್ತಾರೆ. ಅವರು ನಿಮಗೆ ಕೊಟ್ಟ ನೋವುಗಳನ್ನು ಮರೆಯಬೇಡಿ. ಅವರು ಮತ್ತೆ ಬಂದಾಗ ಒಳಗೆ ಬಿಡಬೇಡಿ. ಆದ್ದರಿಂದ ತುಲಾರಾಶಿಯವರೇ, ದೇವರಲ್ಲಿ ನಂಬಿಕೆ ಇಡಿ ಮತ್ತು ನಿಮ್ಮ ಕೆಲಸವನ್ನು ಮುಂದುವರಿಸಿ. ಬೇರೆಯವರ ಮೇಲೆ ಅತಿಯಾಗಿ ಅವಲಂಬಿತರಾಗಬೇಡಿ. ತುಲಾರಾಶಿಯವರು ಈ ರೀತಿ ವರ್ತಿಸಿದರೆ ಬದುಕು ಅದ್ಭುತವಾಗಿ ಬದಲಾಗುತ್ತದೆ. ಎಲ್ಲಾ ಕಷ್ಟಗಳು ನಿವಾರಣೆಯಾಗುತ್ತವೆ. ಅದೇ ರೀತಿ ನಿಮ್ಮ ಜೀವನದಲ್ಲಿ ಇಬ್ಬರು ಮಹಿಳೆಯರು ಮತ್ತು ಒಬ್ಬ ಪುರುಷ ಸದಾ ನಿಮ್ಮನ್ನು ಗಮನಿಸುತ್ತಿದ್ದಾರೆ ಎಂಬುದು ನಿಮಗೆ ಅರಿವಾಗುತ್ತದೆ. ಇವರಿಂದ ನಿಮಗೆ ಶುಭವಾಗುವ ಸಾಧ್ಯತೆ ಹೆಚ್ಚಿದೆ. ಇವರು ನಿಮ್ಮೊಂದಿಗೆ ಸ್ನೇಹ ಬೆಳೆಸಲು ಮತ್ತು ಸಂಬಂಧ ಉಳಿಸಿಕೊಳ್ಳಲು ಹವಣಿಸುತ್ತಿದ್ದಾರೆ. ಇವರೇ ನಿಮ್ಮ ಜೀವನದ ದೊಡ್ಡ ಬದಲಾವಣೆಗೆ ಕಾರಣವಾಗುವ ವ್ಯಕ್ತಿಗಳು. ಇವರು ನೀಡುವ ಸಲಹೆಗಳು ನಿಮ್ಮ ಉದ್ಯಮಕ್ಕೆ ಅಥವಾ ಉದ್ಯೋಗಕ್ಕೆ ಹೊಸ ತಿರುವು ನೀಡಲಿವೆ. ವ್ಯವಹಾರದ ಗುಟ್ಟುಗಳನ್ನು ಮತ್ತು ಗ್ರಾಹಕರನ್ನು ಸೆಳೆಯುವ ತಂತ್ರಗಳನ್ನು ಇವರು ತಿಳಿಸಿಕೊಡಲಿದ್ದಾರೆ. ಉದ್ಯೋಗಿಗಳಿಗೆ ಇವರ ಮೂಲಕ ಉತ್ತಮ ಅವಕಾಶಗಳು ದೊರೆಯಲಿವೆ. ಇಂಟರ್ವ್ಯೂಗಳಲ್ಲಿ ಹೇಗೆ ಯಶಸ್ವಿಯಾಗಬೇಕು ಎಂಬುದನ್ನು ಇವರಿಂದ ಕಲಿಯಬಹುದು. ನಿಮ್ಮ ಒಳ್ಳೆಯದನ್ನು ಬಯಸುವವರು ಯಾರು ಮತ್ತು ಕೆಟ್ಟದ್ದನ್ನು ಬಯಸುವವರು ಯಾರು ಎಂಬ ವಿವೇಚನೆ ನಿಮಗಿರಲಿ. ಕೆಟ್ಟದ್ದನ್ನು ಬಯಸುವವರ ಬಗ್ಗೆ ಮಾತ್ರ ಅತೀವ ಜಾಗರೂಕತೆ ಇರಲಿ. ಇಲ್ಲದಿದ್ದರೆ ಸಮಸ್ಯೆಗಳನ್ನು ನೀವೇ ಆಹ್ವಾನಿಸಿದಂತಾಗುತ್ತದೆ. ನಿರ್ದಿಷ್ಟ ಅಕ್ಷರಗಳಿಂದ ಹೆಸರು ಶುರುವಾಗುವ ಮಹಿಳೆಯರ ಬಗ್ಗೆ, ಅವರು ನೆರೆಹೊರೆಯವರೇ ಆಗಿರಲಿ ಅಥವಾ ಸಂಬಂಧಿಕರೇ ಆಗಿರಲಿ, ಅಂತರ ಕಾಯ್ದುಕೊಳ್ಳಿ. ಇವಿಷ್ಟು ವಿಷಯಗಳಲ್ಲಿ ತುಲಾರಾಶಿಯವರು ಮುನ್ನೆಚ್ಚರಿಕೆ ವಹಿಸಿದರೆ ಮುಂಬರುವ ದಿನಗಳಲ್ಲಿ ಎಲ್ಲವೂ ಶುಭಮಯವಾಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಹಂಚಿಕೊಳ್ಳಿ. ಇಂತಹ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಚಂದಾದಾರರಾಗಿ. ಧನ್ಯವಾದಗಳು.